ಇಲಾಖೆಯ ಅಧಿಕಾರಿಗಳು ಆಪರೇಷನ್ ಕಂಟಿನ್ಯೂಗೊಳಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಹಾರ ಇಲಾಖೆ ಅಧಿಕಾರಿಗಳ ಆಪರೇಷನ್ ಇಂದು ಹಾಸನ ಬಸ್ ನಿಲ್ದಾಣದಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಹಾಸನ ಎಫ್ಎಸ್ಒ ಭೇಟಿ, ಹೋಟೆಲ್ ಬೇಕರಿಗಳಲ್ಲಿ ಪರಿಶೀಲನೆಯನ್ನು ಮಾಡಲಾಗಿದೆ. 4 ಹೋಟೆಲ್ಗಳು 6 ಬೇಕರಿಗಳಿಗೆ ದಿಢೀರಂತ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಆಹಾರಕ್ಕೆ ಬಳಸುವಂತ ಕೃತಕ ಬಣ್ಣವನ್ನ ಪತ್ತೆ ಹಚ್ಚಿದ್ದಾರೆ ಇಲಾಖೆಯ ಅಧಿಕಾರಿಗಳು. ಈ ವೇಳೆ ಅವಧಿ ಮೀರಿದ ವಸ್ತುಗಳ ಮಾರಾಟ ಕೂಡ ಪತ್ತೆಯಾಗಿದೆ. ಎಕ್ಸ್ಪೈರಿ ಡೇಟ್ ಆಗಿರುವಂಥ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ರು. ಸಾಕಷ್ಟು ದೂರುಗಳು ಬಂದಂಥ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಈ ರೀತಿಯಂಥ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ನಾವು ತಿನ್ನುವಂಥ ಆಹಾರಗಳನ್ನು ಸಿದ್ಧಪಡಿಸ್ತಾರೆ, ಶುಚಿತ್ವ ಎಷ್ಟರ ಮಟ್ಟಿಗಿದೆ ಗಮನಿಸ್ತಾ ಇರ್ಬೋದು. 4 ಹೋಟೆಲ್ 6 ಬೇಕರಿಗಳಿಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಹಾಗೆಯೇ ಹಾಸನ ಬಸ್ ನಿಲ್ದಾಣದಲ್ಲಿ ಅಧಿಕಾರಿಗಳು ನಡೆಸಿರುವಂಥ ಕಾರ್ಯಾಚರಣೆ ಗಮನಿಸ್ತಾ ಇರ್ಬೋದು. ಬಾಣಲೆಯಲ್ಲಿ ಇರುವಂಥ ಎಣ್ಣೆ ಎಷ್ಟು ದಿನ ಆಯಿತು ಆ ಎಣ್ಣೆ ಬದಲಾಯಿಸಿದೆ. ಇತ್ತ ಬೇಕರಿಗಳಿಗೂ ಕೂಡ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸುವಂಥ ಕೆಲಸ ಆಗಿದೆ. ಶುಚಿತ್ವವೇ ಇಲ್ಲ. ಸಾರ್ವಜನಿಕರ ಹೊಟ್ಟೆಗೆ ಸೇರ್ತಾ ಇರುವಂಥ ಆಹಾರ ಹೆಂಗೆ ತಯಾರಾಗ್ತಾ ಇದೆ ನೋಡ್ತಾ ಇರ್ಬೋದು ನೀವು. ನೆಲದ ಮೇಲೆಲ್ಲ ಬಿಸಾಕಿದ್ದಾರೆ. ಇದನ್ನೇ ಪ್ಯಾಕ್ ಮಾಡಿ ತಂದು ಕೊಡ್ತಾರೆ. ನಾವು ಇದನ್ನು ತಿಂತೀವಿ. ಏನಾಗಬೇಡ ಆರೋಗ್ಯ, ಎಲ್ಲಿದೆ ಗುಣಮಟ್ಟ, ಎಲ್ಲಿದೆ ಶುಚಿತ್ವ? ಬಾಣಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.